ನಾಗೇಂದ್ರನ್ಸ್ ಹನಿಮೂನ್ ಈ ಸೀರೀಸ್ ಅಲ್ಲಿ ಸೂರಜ್ ವೆಂಜರಮೋಡು ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವು ಜನಗಣಮನ ಮೂವಿ ನೋಡಿರೋರ್ಗೆ ಇವರು ಗೊತ್ತೇ ಇರ್ತಾರೆ, ಯಾಕಂದ್ರೆ ಅದು ಕನ್ನಡದಲ್ಲೂ ಡಬ್ ಮಾಡಿದ್ದಾರೆ. ಸೊ ಕೆಲವರು ಆ ಸಿನಿಮಾ ನೋಡಿರೋದ್ರಿಂದ ಈ ಸೂರಜ್ ವೆಂಜರಮೋಡು ಗೊತ್ತೇ ಇರ್ತಾರೆ. ಇನ್ಫ್ಯಾಕ್ಟ್ ಆ ಮೂವಿಲಿ ಪೃಥ್ವಿರಾಜ್ ಸುಕುಮಾರನ್ ಕೂಡ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿ ಮಾತ್ರ ಸಖತ್ತಾಗಿದೆ. ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಮಸ್ಟ್ ವಾಚ್ ಮೂವಿ ಅದು. ಅಂಡ್ ಈ ಸೀರೀಸ್ ಕಡೆ ಬರೋದಾದ್ರೆ ಇದು ಕೂಡ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಸೊ ಈ ಸೀರೀಸ್ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸೀರೀಸ್ ನ ಪ್ಲಾಟ್ ಏನಂದ್ರೆ, ನಾಗೇಂದ್ರನ್ ತುಂಬಾ ಸೋಮಾರಿ, ಇಷ್ಟು ವಯಸ್ಸಾಗಿದ್ರು ಕೆಲಸ ಮಾಡ್ದಲೆ ಫ್ರೀ ಆಗಿ ತಿರ್ಗಾಡ್ಕೊಂಡು ತನ್ನ ಫ್ರೆಂಡ್ ಕೂಡ ಸಜೆಷನ್ ಇಂದ ಕುವೈಟ್ಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗ್ತಾನೆ. ಅಂಡ್ ಅದಕ್ಕೋಸ್ಕರ ಒಂದು ಮದುವೆ ಆಗ್ತಾನೆ. ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಹೆಸರಲ್ಲಿ ಟೋಟಲ್ ಆಗಿ 5 ಜನನ ಮದುವೆ ಆಗ್ತಾನೆ. ಅಷ್ಟಕ್ಕೂ ಅಷ್ಟೊಂದು ಜನನ ಯಾವ ಕಾರಣಕ್ಕೆ ಮದುವೆ ಆಗ್ತಾನೆ ಅಂಡ್ ಕುವೈಟ್ಗೆ ಹೋಗೋ ಅವ್ನ ಕನಸು ನೆರವೇರುತ್ತಾ ಇಲ್ವಾ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಇನ್ನ ಈ ಸೀರೀಸ್ ಅಲ್ಲಿ ಟೋಟಲ್ ಆಗಿ 6 ಎಪಿಸೋಡ್ಸ್ ಇದಾವೆ. ಅಂಡ್ ಪ್ರತಿ ಎಪಿಸೋಡ್ಗಳು 35 to 40 ಮಿನಿಟ್ಸ್ ಇರುತ್ತೆ. ಅಂಡ್ ಎಪಿಸೋಡ್ ಟು ಎಪಿಸೋಡ್ ಅಲ್ಲೂ ಒಂದು ಸ್ಟೋರಿ ಪ್ಲಾಟ್ ಇರುತ್ತೆ. ಜೊತೆಗೆ ನಮ್ಮ ಹೀರೋ ಬೇರೆ ಬೇರೆ ಲೊಕೇಶನ್ಗೆ ಹೋಗ್ತಿರ್ತಾನೆ. ಒಂದೊಂದು ಎಪಿಸೋಡ್ ಅಲ್ಲೂ ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಜೊತೆಗೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಕೂಡ ಇರುತ್ತೆ. ಇದರಿಂದಾಗಿ ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಬಟ್ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ರಿಪೀಟೆಡ್ ಸೀನ್ಸ್ ನ ನೋಡ್ತಿದೀವಿ ಅಂತ ಅನ್ಸುತ್ತೆ. ಇನ್ನು ಫಸ್ಟ್ ಎಪಿಸೋಡ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿ ಅವನ ಲೈಫ್ ಸ್ಟೈಲ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಎಂಡಿಂಗ್ ಅಲ್ಲಿ ಒಂದೊಳ್ಳೆ ಇಂಟ್ರೆಸ್ಟ್ ನ ಬಿಲ್ಡ್ ಮಾಡ್ತಾರೆ. ಬಟ್ ಸೆಕೆಂಡ್ ಎಪಿಸೋಡ್ ಮುಗಿದ್ಮೇಲೆ ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಇದೆ ಇಂಟ್ರೆಸ್ಟ್, ಅದಾದ್ಮೇಲೆ ಬರೋ ಎಪಿಸೋಡ್ಗಳಲ್ಲಿ ಎಲ್ಲೋ ಸ್ವಲ್ಪ ಕಮ್ಮಿ ಆಯ್ತು. ಆದ್ರೆ 6th ಎಪಿಸೋಡ್ ಚೆನ್ನಾಗಿತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ 3rd, 4th, 5th ಎಪಿಸೋಡ್ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡಿಸುತ್ತೆ. ಬಟ್ ಕಾಮಿಡಿ ಜನರೇಟ್ ಆಗಿರೋದ್ರಿಂದ ಅಷ್ಟೊಂದು ಬೋರ್ ಏನ್ ಆಗಲ್ಲ. ಇನ್ನ 6th ಎಪಿಸೋಡ್ ಚೆನ್ನಾಗಿತ್ತು. ಅದರಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಟ್ವಿಸ್ಟ್ ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಡ್ ಈ ಸೀರೀಸ್ ನ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಅದ್ರ ಸುತ್ತ ಒಳ್ಳೆ ಕಾಮಿಡಿನ ಕ್ರಿಯೇಟ್ ಮಾಡಿರೋದು ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಬೇರೆ ಬೇರೆ ಹೆಸರಲ್ಲಿ 5 ಜನನ ಮದುವೆ ಆಗೋದು ಅಂಡ್ ಅದರಿಂದ ಕ್ರಿಯೇಟ್ ಆಗೋ ಕನ್ಫ್ಯೂಷನ್ ಜೊತೆಗೆ ಕಾಮಿಡಿ ಕ್ರಿಯೇಟ್ ಆಗೋದು ಇವೆಲ್ಲ ಸಖತ್ತಾಗಿದೆ ಅಂತ ಹೇಳಲ್ಲ. ಬಟ್ ಡೀಸೆಂಟ್ ಆಗಿತ್ತು. ತುಂಬಾ ಓವರ್ ಆಗು ಇರ್ಲಿಲ್ಲ, ತುಂಬಾ ಕಮ್ಮಿನೂ ಇರ್ಲಿಲ್ಲ. ಆಡಿಯನ್ಸ್ಗೆ ಒಂದು ಡೀಸೆಂಟ್ ಆಗಿ ಎಂಟರ್ಟೈನ್ ನ ಸೀರೀಸ್ ಮುಗಿಯೋವರೆಗೂ ಕೊಡುತ್ತೆ. ಇನ್ನ ಇದರ ಪಾಸಿಟಿವ್ಸ್, ಲೀಡ್ ಆಕ್ಟರ್ಸ್ ಗಳ ಮಧ್ಯೆ ಇರೋ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಸೂಪರ್ ಆಗಿತ್ತು. ಅಂಡ್ ಕಪಲ್ಸ್ ಇಂಟರಾಕ್ಷನ್ಸ್ ತುಂಬಾ ಫೀಲ್ ಕೊಡುತ್ತೆ. ಸೀರೀಸ್ ಅಲ್ಲಿ ಎಮೋಷನಲ್ ಡೆಪ್ತ್ಗೆ ಹ್ಯೂಮರ್ ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ಕೆಲವು ಸಿಚುಯೇಷನ್ಸ್ ಗಳು ಫಿಮಿಲಿಯರ್ ಆಗಿರೋದ್ರಿಂದ ಕೆಲವು ಸೀನ್ಸ್ ಗಳು ಕೆಲವರಿಗೆ ಬೇಗನೆ ಕನೆಕ್ಟ್ ಆಗ್ತವೆ. ಇನ್ನ ಇದರ ನೆಗೆಟಿವ್ಸ್, ಮಧ್ಯೆ ಇರುವಂತ ಎಪಿಸೋಡ್ಗಳು ರಿಪೀಟೆಡ್ ಆಗಿದಾವೆ. ಅಂದ್ರೆ ಸೇಮ್ ಕಂಟೆಂಟ್ ನೇ ಮತ್ತೆ ಬೇರೆ ರೀತಿಲಿ ತೋರಿಸ್ತಿರೋ ತರ ಇತ್ತು. ಇನ್ನ ರೈಟಿಂಗ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಪ್ರೆಸೆಂಟೇಷನ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಕೆಲವೊಂದ್ ಕಡೆ ಫ್ಲಾಟ್ ಆಗಿ ಹೋಗ್ತಿರುತ್ತೆ, ಎಸ್ಪೆಷಲಿ ಮಿಡಲ್ ಎಪಿಸೋಡ್ ಅಲ್ಲಿ. ಬಟ್ ತುಂಬಾ ಬೋರ್ ಕೂಡ ಆಗಲ್ಲ, ಸುಮ್ನೆ ಹಾಗೆ ನೋಡ್ಬೋದು ಅಷ್ಟೇ. ಈ ಮಿಡಲ್ ಎಪಿಸೋಡ್ ಗಳಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಅನ್ನೋ ಎಲಿಮೆಂಟ್ಸ್ ಗಳು ನೋಡೋಕೆ ಸಿಗಲ್ಲ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ನಾಗೇಂದ್ರನ್ ಕ್ಯಾರೆಕ್ಟರ್ ಮಾಡಿರೋ ಸೂರಜ್ ವೆಂಜರಮೋಡು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರ ಸಾಲಿಡ್ ಪರ್ಫಾರ್ಮೆನ್ಸ್ ಈ ಸೀರೀಸ್ಗೆ ಮೇಜರ್ ಹೈಲೈಟ್. ಇನ್ನ ವೈಫ್ಸ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ಸ್ ಗಳು ಕೂಡ ಅವ್ರ ರೋಲ್ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಮಿಕ್ಕಿದ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಎಡಿಟಿಂಗ್, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಚೆನ್ನಾಗಿದೆ. ಅಂಡ್ ಕೇರಳದಲ್ಲಿರೋ ಲೊಕೇಶನ್ಸ್ ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸ್, ಆರ್ಟ್ ಡಿಪಾರ್ಟ್ಮೆಂಟ್ ಅಂಡ್ 70s ಬ್ಯಾಕ್ಡ್ರಾಪ್ ಅಲ್ಲಿರೋ ವಿಂಟೇಜ್ ಲುಕ್ ನ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನ BGM ಅಂಡ್ ಮ್ಯೂಸಿಕ್ ಅಷ್ಟಕ್ಕಷ್ಟೇ. ಸೊ ಓವರ್ ಆಲ್ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚಬಲ್ ಸೀರೀಸ್. ಟೈಮ್ ಪಾಸ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಬಟ್ ಅಲ್ಲಲ್ಲಿ ಸ್ಲೋ ಫೀಲ್ ಕೊಡುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿದ್ರೆ ಈ ಸೀರೀಸ್ ನ ಆರಾಮಾಗಿ ನೋಡಬಹುದು. ಒಂದು ಡೀಸೆಂಟ್ ವಾಚ್ ಆಗುತ್ತೆ. ಜೊತೆಗೆ ಕಾಮಿಡಿ ಅಲ್ಲಲ್ಲಿ ಜನರೇಟ್ ಆಗಿರೋದ್ರಿಂದ ತೀರಾ ಏನ್ ಬೋರ್ ಆಗಲ್ಲ. ಇನ್ನ ಈ ಸೀರೀಸ್ ನಿಮ್ಗೆ Disney+ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ನೀವೇನಾದ್ರೂ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.